ಕುಕಿಂಗ್ ಲವರ್ಸ್, ವೆಲ್ಕಮ್ ಟು ರೇವನ್ಕರ್ಸ್ ಕಿಚನ್. ಇವತ್ತು ನಾವು ಪ್ಯಾಷನ್ ಫ್ರೂಟ್ ಜ್ಯೂಸ್ ಮಾಡೋಣ ಬನ್ನಿ. ಇದಕ್ಕೆ ಏನೇನು ಬೇಕು ಅಂತ ನೋಡೋಣ. ಇದಕ್ಕೆ ಬೇಕಾಗಿರೋದು ಜಾಸ್ತಿ ಏನಿಲ್ಲ, ಪ್ಯಾಷನ್ ಫ್ರೂಟ್. ಸೊ ನೋಡಿ, ಇದು ಹೀಗೆ ಕಾಣುತ್ತೆ ಪ್ಯಾಷನ್ ಫ್ರೂಟ್. ಇದಕ್ಕೆ ಶರ್ಬತ್ ಹಣ್ಣು ಅಂತ ಕೂಡ ಹೇಳ್ತಾರೆ, ಅಥವಾ ಕೃಷ್ಣ ಹಣ್ಣು ಅಂತ ಕೂಡ ಹೇಳ್ತಾರೆ. ಯೂಶಲಿ ಈಸಿಯಾಗಿ ಮಾರ್ಕೆಟಲ್ಲಿ ಸಿಗಲ್ಲ ಇದು. ಸೊ ಕೆಲವು ತೋಟದಲ್ಲಿ ಕೆಲವರು ಬೆಳೆಸ್ಕೊಂಡಿರ್ತಾರೆ. ಸೊ ನೋಡಿ, ಹೀಗೆ ಕಟ್ ಮಾಡಿದ್ರೆ ಹೀಗೆ ಕಾಣುತ್ತೆ. ಇದನ್ನ ಹೀಗೆ ಡೈರೆಕ್ಟಾಗಿ ಕೂಡ ತಿನ್ಬೋದು. ನಾವು ಇದನ್ನ ಜ್ಯೂಸ್ ಮಾಡೋಣ. ಹೀಗೆ ಕಟ್ ಮಾಡ್ಕೊಳ್ಳಿ. ಪ್ಯಾಷನ್ ಫ್ರೂಟ್ ಇದು ಶುಗರ್ ಇರೋರಿಗೆ ಇನ್ಸುಲಿನ್ ತಗೊಳ್ಳೋದು ತುಂಬಾ ಅವಾಯ್ಡ್ ಮಾಡುತ್ತೆ. ಈ ಹಣ್ಣು ತುಂಬಾ ಹೆಲ್ತ್ಗೆ ಒಳ್ಳೇದು ಅಂತ ಹೇಳ್ತಾರೆ. ಬಯಲ್ಸೀಮೆ ಕಡೆ ಜಾಸ್ತಿ ಇದೆ ಅಂತ ಹೇಳ್ತಾರೆ. ನನಗೆ ನನ್ನ ಫ್ರೆಂಡ್ ಚೆನ್ನಾಗಿ ಹುಳಿ ಹುಳಿ ಆಗಿರುತ್ತೆ, ಮತ್ತೆ ಪರಿಮಳ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಆಗ್ಲೇ ಹೇಳ್ದಂಗೆ ಹೀಗೆ ಡೈರೆಕ್ಟಾಗಿ ನೀವು ತಿನ್ಬೋದು. ನಾನು ಜ್ಯೂಸ್ ಮಾಡ್ತಿರೋದ್ರಿಂದ ಇದನ್ನೆಲ್ಲ ಹೇಗೆ ತೆಕ್ಕೊಂತೀನಿ. ಇದರಲ್ಲಿ ಸಣ್ಣ ಸಣ್ಣ ಬೀಜ ಥರ ಇರುತ್ತೆ. ಈ ತುಳಸಿ ಬೀಜ ಇರುತ್ತಲ್ಲ, ಅಥವಾ ಸಾಬ್ಜಾ ಸೀಡ್ ಅಂತ ಏನು ಹೇಳ್ತಾರೆ, ಅದನ್ನ ನೀವು ಜ್ಯೂಸಲ್ಲಿ ಹಾಕೊಂಡ್ರೆ ಅದು ಹೇಗೆ ದಪ್ಪ ಆಗುತ್ತಲ್ಲ, ಫಾಲೂದಾದಲ್ಲಿ ಕೂಡ ಹಾಕ್ತೀವಿ. ಸೊ ಆ ಥರ ಇರುತ್ತೆ ಆ ಬೀಜ. ಅದನ್ನ ಹಾಗೆ ಡೈರೆಕ್ಟಾಗಿ ಕೂಡ ತಿನ್ಬೋದು. ಸೊ ಈ ಥರ ನಾನೆಲ್ಲ ಆ ಜ್ಯೂಸ್ ಒಳಗಿರೋ ಏನು ಅಂಶ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಆಗ್ಲೇ ಹೇಳ್ದಂಗೆ ಹುಳಿ ಹುಳಿ ಆಗಿರತ್ತೆ ಇದು. ಅದಕ್ಕೆ ಇದನ್ನ ಶರ್ಬತ್ತಿನ ಹಣ್ಣು ಅಂತ ಕೂಡ ಹೇಳ್ಬೋದೇನು. ಇದಕ್ಕೆ ನಾವು ಸ್ವಲ್ಪ ಟೇಸ್ಟಿಗೆ ಸ್ವಲ್ಪ ಸಕ್ಕರೆ, ಅಗೇನ್ ಬೇಕು ಅಂತ ಇಲ್ಲ, ನಿಮ್ಮ ಇಷ್ಟದ ಪ್ರಕಾರ. ನಾನು ಸ್ವಲ್ಪ ಸಕ್ಕರೆ ಹಾಕ್ಕೊತೀನಿ, ಸ್ವಲ್ಪ ಶರ್ಬತ್ ಟೇಸ್ಟೇ ಬರಲಿ ಅಂತ. ಸ್ವಲ್ಪ ಲಿಂಬೆಹಣ್ಣು ಕೂಡ ಹಾಕ್ತೀನಿ, ಸ್ವಲ್ಪ ಲೈಟಾಗಿ. ಅಗೇನ್ ಅದು ನಿಮಗೆ ಬೇಕಾದರೆ ಸ್ವಲ್ಪ ಲಿಂಬೆಹಣ್ಣು ಫ್ಲೇವರ್ ಹಾಕಿದ್ರೆ ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಬರ್ಬೋದು ಅಂತ ಹಾಕ್ತಿದ್ರು ನಡೆಯುತ್ತೆ. ಕೂಡ ಹಾಕೊಂಡೆ, ನೀರು ಹಾಕಿ. ಜಾಸ್ತಿ ಟೈಮೇ ಹಿಡಿಯಲ್ಲ. ಹಣ್ಣಿದೆ ಅಂದರೆ ಡೈರೆಕ್ಟಾಗಿ ನೀವು ಫಟಾಫಟ್ ಜ್ಯೂಸ್ ಮಾಡ್ಕೊಬೋದು. ಆಗಲೇ ಹೇಳ್ದಂಗೆ ಹೆಲ್ತಿಗೆ ತುಂಬ ಒಳ್ಳೇದಿದು. ಡೈರೆಕ್ಟಾಗಿ ಕೂಡ ತಿನ್ಬೋದು, ಅಥವಾ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು. ಪ್ಯಾಷನ್ ಫ್ರೂಟ್ ಅಂತ ಹೇಳ್ತೀವಿ, ಕೃಷ್ಣ ಹಣ್ಣು ಅಂತ ಕೂಡ ಹೇಳ್ತೀವಿ, ಅಥವಾ ಶರ್ಬತ್ತಿನ ಹಣ್ಣು ಅಂತ ಕೂಡ ಹೇಳ್ತೀವಿ. ಆಗ್ಲೇ ಹೇಳ್ದಂಗೆ ಈಸಿಯಾಗಿ ಸಿಗಲ್ಲ, ಬಟ್ ಸಿಕ್ಕಿದ್ರೆ ಟ್ರೈ ಮಾಡಿ. ಇದನ್ನ ಇನ್ಯಾ ಬೇರೆ ಹೆಸರು ಏನಾದ್ರು ಇದೆಯಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನನಗೆ ಅಷ್ಟು ಗೊತ್ತಿಲ್ಲ ಇದ್ರ ಬಗ್ಗೆ. ವೆರಿ ನೈಸ್. ಪ್ಯಾಷನ್ ಫ್ರೂಟ್ ಜ್ಯೂಸ್ ರೆಡಿ ಆಗಿದೆ. ನನ್ನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.